ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂದರೆ ಫ್ರೆಂಡ್ ಎಂಗೇಜ್ಮೆಂಟ್ ಇತ್ತು. ಸೊ ಹಾಗಾಗಿ ಹೋಗಿದ್ದೆ. ಮಾರ್ನಿಂಗ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇದರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ. ನಾವು ಹೋಗಿದ್ದ ಖುಷಿಗೆ ಅವಳಿಗೆ ಮಾತೇ ಬರ್ತಿರ್ಲಿಲ್ಲ. ಅಷ್ಟು ನಗಾಡ್ತಾ ಇದ್ಲು, ಹೇಳೋಕ್ಕೆ ಆಗ್ತಿಲ್ಲ. ನೋಡಿ ನಿಮಗೆ ಗೊತ್ತಾಗುತ್ತೆ ಅವಳು ಎಷ್ಟು ಖುಷಿಯಾಗಿದ್ದಾಳೆ ಅಂತೇಳಿ. ಸೊ ಅದಾದಮೇಲೆ ನಾನು ತುಂಬ ರೇಗಿಸಿದಷ್ಟು ಜಲ್ಜಕ ಅದಕ್ಕೆ ಇದು ಮಾಡ್ತಾಯಿದ್ರು. ಸರಿ ಆಯ್ತಪ್ಪ ಅಂದ್ಬಿಟ್ಟು ಮೇಕಪ್ ಮಾಡಿರೋರು ಯಾರು ಅಂದರೆ ಇವರು ಮೇಕಪ್ ಮಾಡಿದ್ದಾರೆ ಅಂತೇಳಿ ಮಾತಾಡಿದ್ವಿ. ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು. ಸ್ಟೇಜೆಲ್ಲ ನೋಡಿದ್ವಿ, ಚೆನ್ನಾಗಿ ಡೆಕೋರೇಟ್ ಎಲ್ಲ ಮುಗಿದಿತ್ತು. ಇನ್ನು ಹುಡುಗ ಬಂದಿರಲಿಲ್ಲ. ಸೊ ಹುಡುಗಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಜಡೆ ಮಗೊಂದು ಪೆಂಡಿಂಗ್ ಇತ್ತು ಅಂತೇಳಿ ಕೇಳಿದ್ಲು, ಯಾವ್ದು ಹಾಕ್ಬೇಕು ಏನಂತೇಳಿ ಹಾಕಿದ್ರು. ಚೆನ್ನಾಗಿತ್ತು. ತಿರುಪತಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಆಚೆ ಊಟಕ್ಕೆ ಅಂತೇಳಿ ಹೊರಟ್ವಿ. ಅದಾದಮೇಲೆ ವ್ಯೂಸ್ ಎಲ್ಲ ನೋಡಿ ತುಂಬ ಇಷ್ಟ ಆಯಿತು. ಹಂಗಾಗಿ ಒಂದಿರಲಿ ಅಂತೇಳಿ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಸರಿ ಆಯ್ತಪ್ಪ ಅಂತೇಳಿ ಊಟಕ್ಕೆ ಹೊರಟ್ವಿ. ನೇರಳೆಣ್ಣು ತಿನ್ಕೊಂಡೆ ಹೊರಟೆ. ಸೊ ಹಾಗಾಗಿ ಹೊಟ್ಟೆ ತುಂಬಿತ್ತು. ಬಟ್ ಆದ್ರೂ ದೂರದಿಂದ ಬಂದಿದ್ವಿ, ಟಿಫನ್ ಮಾಡದೆ ಹೋಗಿದ್ವಿ ಅಂತೇಳಿ ಟಿಫನ್ ಮಾಡಿ ಊಟ ಮಾಡಿ ಅಂತ ಹಿಂಸೆ ಕೊಟ್ಟರು. ಸೊ ಹಾಗಾಗಿ ಊಟಕ್ಕೆ ಕೂತ್ಕೊಂಡ್ವಿ. ಎಲೆ ಕೊಟ್ಟು ವಾಟ್ರ್ ಬಾಟಲ್ ಕೊಟ್ಟರು. ಅವ್ರ ಅಮ್ಮ ಬಂದು ಮಾತಾಡಿಸಿದ್ರು. ಲಕ್ಷ್ಮಿ ಅವ್ರ ಫ್ರೆಂಡ್ ಅಂತೇಳಿ ಹೇಳಿದ್ರು. ಇವರೇ ಅವ್ರ ಮಾವ, ಲಕ್ಷ್ಮಿ ಅವ್ರ ಮಾವ. ಫಸ್ಟೇ ಡ್ರೈ ಜಾಮೂನ್ ಕೊಟ್ಟರು, ತುಂಬಾ ಚೆನ್ನಾಗಿತ್ತು. ಇವರು ಲಕ್ಷ್ಮಿಯವರ ಅತ್ತಿಗೆ ತುಂಬಾ ಚೆನ್ನಾಗಿ ಭಾವಣಿಕೆಯಲ್ಲಿ ಮಾತಾಡಿಸಿದ್ರು. ಆ್ಯಕ್ಚುಲಿ ಅವರು ತಮಿಳಿಯನ್ಸು. ಸೊ ಹಾಗಾಗಿ ಅಯ್ಯೋ ನಮ್ಗೆ ಅವ್ರ ಭಾಷೆ ಬರಲ್ಲ ಹಾಗೆ ಹೀಗೆ ಅಂದ್ಕೊಂಡು ಹೋಗಿದ್ವಿ. ಬಟ್ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ಎಲ್ಲರೂ ಪ್ರತಿಯೊಬ್ಬರು ಕನ್ನಡದಲ್ಲೇ ಮಾತಾಡಿದರು. ತುಂಬ ಖುಷಿ ಆಯಿತು. ಯಾಕೆಂದರೆ ಆ್ಯಕ್ಚುಲಿ ಇವಾಗ ಯಾರೋ ಏನೋ ಫ್ರೆಂಡ್ಸ್ ಆದ್ರೇನು ಹಾಗೆ ಹೀಗೆ ಅನ್ನೋರ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಖುಷಿ ಆಯಿತು. ಅದಾದಮೇಲೆ ಊಟ ಮುಗಿಸ್ಕೊಂಡು ಬಂದ್ವಿ, ಹೊರಡೋಣ ಅಂತೇಳಿ ಕೇಳೋಕ್ಕೆ. ಸೊ ಅವಳು ತುಂಬಾ ಬೇಜಾರಾದ್ಲು, ಹೋಗಂಗಿಲ್ಲ ಹಾಗೆಲ್ಲ ಹೀಗೆಲ್ಲ ಅಂತ ಎಲ್ಲ ಇದು ಮಾಡಿದ್ಲು ಅಂತೇಳಿ ಉಳ್ಕೊಂಡ್ವಿ. ಇನ್ನು ಹುಡುಗ ಬಂದಿರಲಿಲ್ಲ. 2 o'clock ಹೋಗ್ಬಿಟ್ಟಿತ್ತು. ಬಟ್ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿದ್ರಂತೆ. ತಮಿಳುನಾಡಿಂದ ಬರಬೇಕು ರಿಲೇಟಿವ್ಸ್ ಎಲ್ಲ ಅಂತೇಳಿ. ಸೊ ಹಾಗಾಗಿ ವೆಯ್ಟ್ ಮಾಡಬೇಕಾದ್ರೆ ಇವಳೊಂದು ಕಾಮಿಡಿ ಮಾಡಿದ್ಲು, ತುಂಬಾ ಚೆನ್ನಾಗಿತ್ತು. ನೋಡಿ ನೀವೇ ಯಾವ ಥರ ಪೋಸ್ ಕೊಡ್ಕೊಂಡು ಇದು ಮಾಡ್ತಿದ್ದಾಳೆ. ತುಂಬಾ ಚೆನ್ನಾಗಿ ಮಾತಾಡಿದ್ಲು. ಭಾರಿ ಕಟ್ಸಲ್ಲಿ ಮಾತಾಡಿದ್ಲು, ಕನ್ನಡನೇ ಮಾತಾಡಿದ್ರು. ನಮ್ಮ ಕಡೆ ಎಲ್ಲ ಹುಡುಗಿ ಮನೆಯಲ್ಲೇ ತಂದೆಲ್ಲ ಇದು ಮಾಡ್ತಾರೆ. ಇವ್ರ ಕಡೆಯಲ್ಲಿ ಹುಡುಗ ಅವ್ರು ತಂದು ಎಲ್ಲ ಮಾಡೋದಂತೆ. ಏನೇ ಒಂದು ಎಲೆ ಅಡಿಕೆಯಿಂದ ಹಿಡಿದು ಹುಡುಗನ ಮನೆಯಿಂದ ತಂದು ಮಾಡಿರೋದು. ತುಂಬಾ ಏನೋ ಒಂಥರ ಚೆನ್ನಾಗಿತ್ತು. ಇವ್ರ ಕಡೆ ಸಂಪ್ರದಾಯ ಎಲ್ಲ ತುಂಬ ಇಷ್ಟ ಆಯಿತು. ಅವಳ ತಂಗಿ ಮತ್ತು ಅವಳು ಇಬ್ಬರು ಒಂದೇ ಥರ ಸ್ಯಾರಿ ಬೇಕು ಅಂತೇಳಿ ಇದು ಮಾಡಿಕೊಂಡು ಅವ್ಳು ಫೋಸ್ ಎಲ್ಲ ಇದು ಮಾಡಿಕೊಂಡು ಫೋಟೋ ಇದು ಮಾಡ್ದೆ. ಅದು ಒಂದು ಕ್ಯಾಪ್ಚರ್ ಮಾಡಿದೆ ಇರಲಿ ಅಂತೇಳಿ. ಸರಿ ಹುಡುಗ ಮನೇಲಿ ಬಂದು ತಟ್ಟೆ ಚೇಂಜ್ ಮಾಡಬೇಕು ಅಂತೇಳಿ ಏನೇನೋ ಇಟ್ಟು ಅವ್ರ ಸಂಪ್ರದಾಯದ ಪ್ರಕಾರ ತಟ್ಟೆ ಚೇಂಜ್ ಮಾಡ್ತಾಯಿದ್ರು. ಬಟ್ ಅವ್ರು ಮಾತಾಡಿರೋದೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ಅವ್ರು ತಮಿಳಲ್ಲೇ ಮಾತಾಡಿದ್ದಾರೆ. ಸೊ ಹಾಗಾಗಿ ನಾನು ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದ್ದೀನಿ. ಏನೇ ಒಂದು ಚಿಕ್ಕದಾಗಿ ಪ್ರಾಬ್ಲಮ್ ಇದ್ರೂ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ನಾನು ಸರಿಪಡಿಸ್ಕೊಳ್ತೀನಿ. ಯಾಕೆಂದರೆ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತೇಳಿ ಕೇಳ್ಕೊತೀನಿ. ಮತ್ತು ಅವರು ಮುಂದೆ ಒರೆಸಿದ್ರು, ಏನಂತಾರೆ ಏನೇನೋ ಎಲ್ಲ ಇದು ಮಾಡಿದ್ರು. ಅದಾದಮೇಲೆ ರಿಂಗ್ ಚೇಂಜ್ ಮಾಡಬೇಕು ಅಂತೇಳಿ ಇಟ್ಕೊಂಡು ಕಾಮಿಡಿ ಮಾಡ್ತಾಯಿದ್ರು ಅವ್ರ ಮಾವ. ಸರಿ ಓಕೆ ಅಂತೇಳಿ ರಿಂಗ್ ಚೇಂಜ್ ಮಾಡಿದ್ರು. ಎಲ್ಲ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಅದಾದಮೇಲೆ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆದಮೇಲೆ ಹೊರಡೋಣ ಅಂತೇಳಿ ಇದು ಮಾಡಿದ್ವಿ. ಮತ್ತು ಅವ್ರ ಕಡೆ ಏನಪ್ಪ ಅಂದರೆ ಮದುವೆ ರಿಂಗ್ ಚೇಂಜ್ ಮಾಡೋ ದಿನವೇ ಕರಿಮಣಿನ ಹಾಕ್ತಾರಂತೆ. ಹುಡುಗನ ತಂಗಿ ಆಗಲಿ ಅಕ್ಕ ಆಗಲಿ ಯಾರಾದರೂ ಇರ್ತಾರಲ್ವ, ಸೊ ಅವರು ಹಾಕ್ತಾರಂತೆ. ಅದು ಹಾಕಿದ್ಮೇಲೆ ಮದುವೆ ಆಗೋಯ್ತು ಅನ್ನೋ ರೀತಿಯಲ್ಲಿ ಅಂತೆ. ನಮಗೇನಪ್ಪ ಅಂದರೆ ಆಶ್ಚರ್ಯ ಆಯಿತು. ನಮ್ಮ ಕಡೆ ಎಲ್ಲ ಈ ಥರ ಇರಲ್ಲ. ನೋಡಿದ ತಕ್ಷಣ ಒಂಥರ ಶಾಕ್ ಆಯಿತು. ಓಕೆ ಆಯಿತು, ಮುಗೀತು, ಮನೆಗೆ ಹೊರಡೋಣ ಅಂತ ಹೊರಟ್ವಿ.